ಅಕ್ಕ ನಿನ್ ಗಂಡ ಹೆಂಗಿರಬೇಕು, ಲಕ ಲಕ ಅಂತ ಹೊಳಿತಿರಬೇಕು, ಮಾತು ಬಾಣವಾಗಬೇಕು, ಪ್ರೀತಿ ಪ್ರಾಣವಾಗಬೇಕು. ಓ ಓ, ಅಕ್ಕ ನಿನ್ ಗಂಡ ಯಾರಿರಬೇಕು, ಶ್ರೀರಾಮಚಂದ್ರ ಆಗಿರಬೇಕು. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಈ ಹಾಡು ಕೇಳ್ತಾ ಇದ್ದಂಗೆ ನಮ್ಮ ಬಾಲ್ಯ ನೆನಪಾಗುತ್ತೆ ಅಲ್ವಾ? ಅವಾಗಂತೂ ಈ ಹಾಡು ತುಂಬ ಫೇಮಸ್. ಎಲ್ಲರ ಬಾಯಲ್ಲೂ ಎಲ್ಲ ಒಂದು ಕಡೆನೂ ಈ ಹಾಡುಗಳು ಕೇಳ್ತಾ ಇದ್ವಿ. ಜರ್ನಿ ಮಾಡ್ತಾ ಇರ್ಬೋದು, ಅಥವಾ ಯಾರದೇ ಮನೆ ವಿಡಿಯೋದಲ್ಲಿರ್ಬೋದು, ಆಡಿಯೋದಲ್ಲಿರ್ಬೋದು, ಟಿ ವಿನಲ್ಲಿರ್ಬೋದು. ಸಖತ್ ಫೇಮಸ್ ಆಗಿತ್ತು. ಜೊತೆಗೆ ನಮ್ಮ ಬಾಯಲ್ಲೂ ಸಹ ಈ ಹಾಡುಗಳು ಬರ್ತಾಯಿತ್ತು. ಈ ಚಿತ್ರ 1992ರಲ್ಲಿ ತೆರೆ ಕಂಡಿತು. ಇದರ ನಾಯಕ ಬಂದು ರವಿಚಂದ್ರನ್ ಸರ್, ನಾಯಕಿ ಈಕೆ ಬಿಂದಿಯಾ, ಸಿಲ್ಕ್ ಸ್ಮಿತಾ ಮೇನ್ ಪಾರ್ಟು. ಈ ನಾಯಕಿ ಜೊತೆ 3 ಜನ ಚೇಲ ಮಕ್ಕಳುಗಳಿರ್ತಾರೆ, ಸಖತ್ತು ತುಂಟ್ರು. ಆ ಮಕ್ಕಳುಗಳು ಇವತ್ತು ಬೆಳೆದು ದೊಡ್ಡವರಾಗಿದ್ದಾರೆ. ಈ 3 ಮಕ್ಕಳಲ್ಲಿ 2 ನಮ್ಮ ಕನ್ನಡದ ಹುಡುಗರು. ಅದೇ ಈ ಅಜಯ್ ರಾಜ್ ಹಾಗೂ ಇವನ ಅಣ್ಣ ಹರೀಶ್ ರಾಜ್. ಈ ಕಪ್ಪೆರಾಯ, ಇನ್ನೊಬ್ಬ ಕಪ್ಪೆರಾಯ ಬಿಟ್ಟು ಇನ್ನೂ 2 ಉಳಿದವರು ಸ್ವಂತ ಅಣ್ಣ ತಮ್ಮ, ಅಜಯ್ ರಾಜ್, ಹರೀಶ್ ರಾಜ್. ನಿಮಗೆ ಅಜಯ್ ರಾಜ್ ಅಂದರೆ ಗೊತ್ತಾಗಲ್ಲ, ಈಗ ಫೇಸ್ ನೋಡಿ, ಇವರೇ ಅಜಯ್ ರಾಜ್. ಈಗ ಅತ್ಯಂತ ಸೀರಿಯಲ್ ಯಶಸ್ವಿ ನಾಯಕ ಆಗಿದ್ದಾರೆ. ಇವರ ಬ್ರದರ್ ಹರೀಶ್ ರಾಜ್ ಈಗ ಇಲ್ಲ, ಅವರು ಚಿಕ್ಕ ಹುಡುಗನಲ್ಲಿದ್ದಾಗಲೇ ತೀರಿಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ಹರೀಶ್ ರಾಜ್ ಅವರೇ ತಮ್ಮ ಸಂದರ್ಶನದಲ್ಲಿ ಹೇಳಿದ್ದಾರೆ, ನನ್ನ ಅಣ್ಣ ಇಲ್ಲ ಅಂತ ಹೇಳಿ. ಹರೀಶ್ ರಾಜ್ ಅನ್ನೋದಕ್ಕಿಂತನೂ ನಿಮಗೆ ಅತಿ ಹೆಚ್ಚಾಗಿ ಪರಿಚಿತ ಮುಕ್ತ ಧಾರಾವಾಹಿಯ ನಂಜುಂಡ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಅರ್ಥ ಆಗುತ್ತೆ ಅಲ್ವಾ? ಇತ್ತೀಚೆಗೆ ಲಕ್ಷ್ಮೀ ನಿವಾಸದಲ್ಲೂ ಸಹ ಅವರು ತಮ್ಮ ಒಂದು ನಟನೆಯನ್ನು ಮಾಡಿದ್ದಾರೆ. ಈ ಹರೀಶ್ ರಾಜ್, ಅಜಯ್ ರಾಜ್ ಬಿಟ್ಟು ಈಗ 3ನೇಯವರೇ ನಮ್ಮ ಕಪ್ಪೆರಾಯ. ಸ್ನೇಹಿತರೆ, ಇವರ ಹೆಸರು ಫಕೀರಪ್ಪ ಬಸವಂತಪ್ಪ ದೊಡ್ಡಮನಿ ಅಂತ ಹೇಳಿ. ಇವರು ಮೂಲತಃ ಹಾವೇರಿ ತಾಲೂಕಿನ ಚಿಕ್ಕಲಿಂಗದ ಹಳ್ಳಿಯಲ್ಲಿ ಒಬ್ಬ ಬಡ ಕೃಷಿಕರ ಕುಟುಂಬದಲ್ಲಿ ಹುಟ್ಟಿದಂಥವರು. ಇವರ ಎತ್ತರ ಈಗಲೂ ಸಹ 2.5 ಅಡಿ, ಅಂದರೆ 2.5 ಅಡಿ ಮಾತ್ರ ಇದ್ದಾರೆ. ಇವರೇ ಹೇಳಿರುವ ಪ್ರಕಾರ, ಹಳ್ಳಿ ಮೇಷ್ಟ್ರು ಚಿತ್ರದಲ್ಲಿ ಬಾಲನಟನಾಗಿ ನಾನೇ ಅಭಿನಯಿಸಿರೋದು. ನಾನು ಸಣ್ಣ ಪುಟ್ಟ ಒಂದು ನಾಟಕಗಳನ್ನು ಮಾಡ್ಕೊಳ್ತಾ ಇದ್ದೆ. ಆಗ ನನಗೆ ಯಾರಿಂದಲೋ ಆಫರ್ ಬಂತು, ನಾನು ಹೋದೆ ಅಲ್ಲಿಗೆ ಅಂತ ಹೇಳಿ ಇವ್ರು ಹೇಳ್ಕೊಂಡಿದ್ದಾರೆ. ಈಗ ಸಹನೂ ನಾನು ಕಪ್ಪೆರಾಯ ಅಂದರೆ ಹಳ್ಳಿ ಮಾಸ್ಟ್ರು ಚಿತ್ರದಲ್ಲಿ ಕಪ್ಪೆರಾಯ ಆಗಿ ನಟಿಸ್ತವ್ ನಾನೇ ಅಂತೇಳಿ ತುಂಬ ಕಡೆ ಇವರು ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ತುಂಬ ಕಡೆ ಪ್ಲೇಸ್ಗಳಿಗೆ ಹೋಗಿ ಬರ್ತಾ ಇದ್ದಾರೆ, ಶಾಲೆಗಳನ್ನು ಸಂದರ್ಶನ ಮಾಡ್ತಾ ಇದ್ದಾರೆ. ಎಲ್ಲ ಓಕೆ, ಇವರು ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ. ಆದರೆ ಹಳ್ಳಿ ಮಾಸ್ಟ್ರು ಚಿತ್ರದ ಕಪ್ಪೆರಾಯ ಇವರಲ್ಲ ಅಂತ ಹೇಳಿ ಅತ್ಯಂತ ದೃಢವಾಗಿ ಆ ಹಳ್ಳಿ ಮಾಸ್ಟ್ರು ಚಿತ್ರದಲ್ಲಿ ಕಪ್ಪೆರಾಯನ ಜೊತೆ ನಟಿಸಿದಂತಹ ನಟ ಅಜಯ್ ರಾವೇ ಅವರು ತಮ್ಮ ಸಂದರ್ಶನದಲ್ಲಿ ಇತ್ತೀಚೆಗೆ ತಮ್ಮ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಅಜಯ್ ರಾವು ಈಗ ಹರೀಶ್ ರಾಜ್ ಅಂತೇಳಿ ಹೆಸರಿಟ್ಕೊಂಡಿದ್ದಾರೆ. ಕಾರಣ ಇಷ್ಟೇ, ಅವ್ರ ಅಣ್ಣನನ್ನು ಅವರು ತುಂಬ ಹಚ್ಕೊಂಡಿದ್ರಂತೆ. ಆದರೆ ಅಣ್ಣ ಯಾವುದೋ ಒಂದು ಕಾರಣಕ್ಕೆ ತಮ್ಮ ಸಾವನ್ನು ತಾವೇ ತಂದ್ಕೊಂಡ್ಬಿಟ್ರು, ಚಿಕ್ಕ ವಯಸ್ಸಲ್ಲೇ ತಂದ್ಕೊಂಡ್ರು. ಆಗಿಂದ ಅಣ್ಣನ ಹೆಸರನ್ನು ಸಹ ಸೇರಿಸ್ಕೊಂಡು ಅಜಯ್ ಹರೀಶ್ ರಾಜ್ ಅಂತೇಳಿ ಹೆಸರಿಟ್ಕೊಂಡಿದ್ದಾರೆ. ಅವರು ಇತ್ತೀಚೆಗೆ ಒಂದು ನಡೆದ ಸಂದರ್ಶನದಲ್ಲಿ ಹೇಳಿದ್ರು, ಕಪ್ಪೆರಾಯ ಅವರು ತಮಿಳು ನಟ, ತಮಿಳಿನಲ್ಲಿ ನಟನಾಗಿದ್ದರು. ಆಗಲೇ ಅವರಿಗೆ 92ನೇ ಇಸ್ವಿನಲ್ಲೇ ಅವರಿಗೆ 26 ವರ್ಷ. ಕನ್ನಡ ಬರ್ತಾ ಇರಲಿಲ್ಲ. ಕನ್ನಡವನ್ನು ಕಲಿತು ಅಲ್ಲಿ ಸಿನಿಮಾದಲ್ಲಿ ಮಾತಾಡಿದ್ದಾರೆ. ಡಬ್ಬಿಂಗ್ ಸಹ ಅವರೇ ಸ್ವತಃ ಕೊಟ್ಟಿದ್ದಾರೆ ಅಂತೇಳಿ. ಆದರೆ ಸ್ನೇಹಿತರೆ, ನಾನು 2 ಮುಖದಲ್ಲೂ ಮ್ಯಾಚ್ ಮಾಡ್ತೀನಿ. ಹಳ್ಳಿ ಮಾಸ್ಟರ್ ಚಿತ್ರದ ಕಪ್ಪೆರಾಯನ ಮುಖಕ್ಕೂ ಇವನ ಮುಖಕ್ಕೂ ಮ್ಯಾಚ್ ಮಾಡಿದ್ರೆ ಹೋಲಿಕೆನೇ ಇಲ್ಲ. ಆದರೂ ಸಹ ಈ ಫಕೀರಪ್ಪ ಬಸವಂತಪ್ಪ ದೊಡ್ಡಮನಿಯವರು ಯಾಕೆ ನಾನೇ ಕಪ್ಪೆರಾಯ ಅಂತ ಹೇಳ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲಿ ಇವ್ರಿಗೆ ಸಂದರ್ಶನ ಮಾಡೋರು ಅದನ್ನು ವಿಚಾರಿಸಿಲ್ಲ. ಯಾಕೆ ಇವರೇನಾ ಅಂತೇಳಿ ಯಾಕೆ ಕನ್ಫರ್ಮ್ ಮಾಡ್ಕೊಳ್ಳದೆ ಅವ್ರ ಬಗ್ಗೆ ಇವರೇ ಕಪ್ಪೆರಾಯ ಅಂತೇಳಿ ಹೇಳ್ತಾ ಇದ್ದಾರೆ ಅಂತಲೂ ನನಗೆ ಗೊತ್ತಿಲ್ಲ. ನನಗೆ ಮತ್ತೆ ಈ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಇಂಟರ್ವ್ಯೂನಲ್ಲಿ ಈ ಕಪ್ಪೆರಾಯನ ಅಂದರೆ ಈ ಬಸವಂತಪ್ಪ ಫಕೀರಪ್ಪ ದೊಡ್ಡಮನಿಯವರ ಇಂಟರ್ವ್ಯೂ ಬಂತು, ಸಂದರ್ಶನ ನೋಡಿದೆ. ಅದರಲ್ಲೂ ಸಹ ಇವರೇ ಹಳ್ಳಿ ಮೇಷ್ಟ್ರಿನ ಕಪ್ಪೆರಾಯ ಅಂತ ಹೇಳಿದ್ರು.
ತಕ್ಷಣ ನಾನು ಮತ್ತೆ ಅಜಯ್ ರಾಜ್ ಅವ್ರದ್ದು ಸಂದರ್ಶನ ಓಪನ್ ಮಾಡಿದೆ. ಆ ಅಜಯ್ ರಾಜ್ ಅವ್ರ ಸಂದರ್ಶನ ಓಪನ್ ಮಾಡಿದಾಗಲೂ ಅಜಯ್ ರಾವ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರು ತಮಿಳು ನಟ, ಕನ್ನಡ ಬರ್ತಾ ಇರಲಿಲ್ಲ, ಆಗಲೇ ಅವ್ರಿಗೆ 26 ವರ್ಷ ಅಂತ. ನಮ್ಮ ಮಾತುಕತೆಯಲ್ಲಿ ಹಳ್ಳಿ ಬೆಸ್ಟ್ ಬರ್ತೀನಿ ನಾನು. ಹಳ್ಳಿ ಬೆಸ್ಟ್ 3 ಕ್ಯಾರೆಕ್ಟರ್ ಅದು, ಕಪ್ಪೆರಾಯ, ನಂಜುಂಡ ಅಂಡ್ ಅಜಯ್. ನಿಮ್ಮಿಬ್ಬರ ಹೆಸರು ಏನಿರ್ತದಲ್ಲಿ? ಹೀರೋಯಿನ್ ಜೊತೆ ಬಾಲಂಗುಚ್ಚಿಗಳು 3 ಜನ. ಕಪ್ಪೆರಾಯ ಅದೊಂಥರ ಬೇರೆ ಒಂದು ಮ್ಯಾನರಿಸಮ್ ಬೇರೆ ಇತ್ತು. ಕಪ್ಪೆರಾಯ ಆಗ್ಲೇ ಅವ್ರಿಗೆ 26 ವರ್ಷ. ಹಿ ಈಸ್ ಬೇಸಿಕ್ಲಿ ತಮಿಳಿಯನ್, ಚೆನ್ನೈ ಅವ್ರು ಆಕ್ಚುಲ್ ಆಗಿ. ಓಕೆ, 3 ಕ್ಯಾರೆಕ್ಟರ್. ಒಬ್ರು ಚೆನ್ನೈಯಿಂದ ಬಂದಂತ ಒಬ್ಬ ಕಲಾವಿದ. ಕರೆಕ್ಟ್. ಅವರು ಚೆನ್ನೈ ಆಕ್ಸೆಂಟ್ ಇತ್ತು, ಕನ್ನಡ ಬರ್ತಿರ್ಲಿಲ್ಲ, ಬಟ್ ಕನ್ನಡದಲ್ಲಿ ಹೇಳಿಸಿ ಆ ಕಪ್ಪೆರಾಯನ್ ಕ್ಯಾರೆಕ್ಟರ್ ಡಬ್ ಮಾಡಿಸಿದ್ರು. ಹೌದು, ಅದನ್ನ ರಿಟೈನ್ ಮಾಡಿದ್ರು. ಹೌದು, ಚಾಮುಂಡೇಶ್ವರಿ ಸ್ಟುಡಿಯೋ. ನನ್ಗೆ ಇಲ್ಲಿ ಜ್ಞಾಪಕ ಇದೆ. ಅವಾಗೆಲ್ಲ ರೀಲು ಹರೀಶ್. ಹೌದು, ಕರೆಕ್ಟ್. ಲೈಕ್ ನನಗೆ ಅದು ಐ ಯೂಸ್ ಟು ಗೆಟ್ ಸೋ ಎಕ್ಸೈಟೆಡ್. ಸ್ನೇಹಿತರೆ, ನೋಡಿದ್ರಲ್ಲ, ಹಳ್ಳಿ ಮೇಷ್ಟ್ರು ಚಿತ್ರದಲ್ಲಿ ಕಪ್ಪೆರಾಯನ ಜೊತೆ ಸ್ವತಃ ತಾನಣ್ಣ ನಡೆಸಿದಂತಹ ಕಲಾವಿದ ಅಜಯ್ ರಾಜ್ ಈಗ ಇವರು ತಮಿಳು ನಟ, ಅವರಿಗಾಗಲೇ 26 ವರ್ಷ ಆಗಿತ್ತು, ಹಾಗೆ ಹೀಗೆ ಅಂತೆಲ್ಲ ಸತ್ಯವನ್ನೇ ಹೇಳಿದ್ದಾರೆ. ಸಾಮಾನ್ಯ ಅವರು ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವರು ಸುಮಾರು ದಿನಗಳ ಕಾಲ ಅವ್ರ ಜೊತೆ ಇದ್ದು ನಟನೆ ಮಾಡಿರೋದ್ರಿಂದ. ಆದರೆ ಈ ವ್ಯಕ್ತಿ ಫಕೀರಪ್ಪ ಅವರು, ನಾನಾಗ ತುಂಬ ಚಿಕ್ಕವನು, ನಾನು ಬಾಲನಟ ಆಗಿದ್ದೆ, ಸಣ್ಣವನಿದ್ದಾಗಲೇ ನನ್ನನ್ನು ಫಿಲಮಿಗೆ ಕರ್ಕೊಂಡ್ರು, ಹಾಗೆ ಹೀಗೆ ಅಂತ ಹೇಳ್ತಾರೆ. ಸತ್ಯ ಯಾವುದು ಅಂತೇಳಿ ಈಗಲೂ ಕನ್ಫ್ಯೂಷನ್ ಆಗ್ತಾಯಿದೆ ಫ್ರೆಂಡ್ಸ್. ನಿಮಗೇನಾದ್ರು ಸತ್ಯ ಗೊತ್ತಿದ್ರೆ, ಇಲ್ಲ ಇವರೇ ಈ ಫಕೀರಪ್ಪ ಅನ್ನೋರೇ, ಹಾವೇರಿ ಜಿಲ್ಲೆಯ ಫಕೀರಪ್ಪನೇ ಆ ಕಪ್ಪೆರಾಯ ಅನ್ನೋದೇ ಸತ್ಯ, ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಾನು ಇವತ್ತಿಗೂ ನಂಬ್ತಾ ಇಲ್ಲ, ಯಾಕೆ ಅಂದರೆ ಅವರ ಜೊತೆ, ಕಪ್ಪೆರಾಯನ ಜೊತೆನೇ ನಟಿಸಿದಂತಹ ಅಜಯ್ ರಾಜ್ ಹೇಳಿದ್ದಾರೆ ಇವರು ತಮಿಳಿನ ನಟ ಅಂತ ಹೇಳಿ. ಸಖತ್ ಕನ್ಫ್ಯೂಷನ್ ಅಂದರೆ ಕನ್ಫ್ಯೂಷನ್ನು. ಆದರೂ ಈ ಸಂದರ್ಶನ ಮಾಡೋರು, ಅವರು ಇವ್ರನ್ನ ಫಕೀರಪ್ಪನ ಸಂದರ್ಶನ ಮಾಡೋರು ಸತ್ಯನ ಅಂತ ಎಲ್ಲೂ ಹುಡುಕ್ಲಿಲ್ವಾ, ಅಥವಾ ಫಕೀರಪ್ಪನೇ ಸತ್ಯನಾ? ಕೊನೆಗೂ ಕ್ವಶನ್ ಮಾರ್ಕಾಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಏನು ಗೊತ್ತಿದೆ? ನಿಮಗೆ ಎಷ್ಟು ಗೊತ್ತಿದೆ? ಅಥವಾ ಫಕೀರಪ್ಪ ಅವರೇ ಇದು ನಿಜ ಆಗಿದ್ದರೆ ಅವರು ಯಾವ ರೀತಿಯಲ್ಲಿ ಅವತ್ತಿನ ಘಟನೆಗಳು ಏನು ಹರೀಶ್ ರಾಜ್ ಹೇಳ್ತಿದ್ರು, ಶೂಟಿಂಗ್ ನಡೆಯುವಾಗ ಏನೇನು ಘಟನೆ ಆಯಿತು ಅಂತೇಳಿ ಅವ್ರ ಸಂದರ್ಶನದಲ್ಲಿ ಹೇಳಿದ್ದಾರೆ. ಅದಕ್ಕೆ ಇವ್ರು ಭಾಗಿಯಾಗಿದ್ದ ಸಂದರ್ಶನ ಇವ್ರು ಮತ್ತೆ ಕೊಡಬಹುದು, ಕೊಡದೇನೂ ಇರಬಹುದು. ಕೊಟ್ಟರೆ ಒಳ್ಳೇದಿರುತ್ತೆ. ನಮಗೆ ಕನ್ಫ್ಯೂಷನ್ ಇರೋರಿಗೆ ನಮಗೆ ಒಂದು ಕರೆಕ್ಟ್ ಉತ್ತರ ಸಿಕ್ಕಂಗಾಗತ್ತೆ ಅಂತ ಹೇಳ್ತಾ, ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ಸ್. ನಿಮಗೇನು ಅನ್ನಿಸ್ತು? ನಿಮ್ಮ ಪ್ರಶ್ನೆ ಏನು ಅಥವಾ ನಿಮ್ಮ ಉತ್ತರ ಏನು? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.